ಎಜಿ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ನಗರದ ಗೊಂದಳಿ ಸಮಾಜದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ತುಳಜ ಭವಾನಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ನಿಡಸೋಶಿಯ ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ, ಸಂಕೇಶ್ವರ ಶಂಕರಾಚಾರ್ಯ ಮಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ, ನೂಲಗ್ರಾಮದ ಭಗವಾನಗಿರಿ ಮಹಾರಾಜರು ಹಾಗೂ ಕ್ಯಾರಗುಡ್ಡ ಮಠದ ಅಭಿನವ ಮಂಜುನಾಥ ಸ್ವಾಮೀಜಿ ಅವರ ಪವಿತ್ರ ಹಸ್ತದಿಂದ ನೆರವೇರಿದೆ. ಬಳಿಕ ಕಾರ್ಯಕ್ರಮ ಶ್ರೀಗಳಿಂದ ಮತ್ತು ಗಣ್ಯರಿಂದ ತುಳಜ ಭವಾನಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲ ಮಾಡುವ ಮೂಲಕ ನಾಡಗೀತೆ ಹಾಡೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಾಧಕರಿಗೆ, ಗಣ್ಯರಿಗೆ ಹಾಗೂ ಶ್ರೀಗಳಿಗೆ ಸತ್ಕಾರ ನೆರವೇರಿಸಲಾಗಿದೆ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ, ಸಚ್ಚಿದಾನಂದ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ, ಭಗವಾನಗಿರಿ ಮಹಾರಾಜರು ಹಾಗೂ ಅಭಿನವ ಮಂಜುನಾಥ ಶ್ರೀಗಳು ವಹಿಸಿದರೆ, ಕಾರ್ಯಕ್ರಮದ ಅಧ್ಯಕ್ಷತೆ ಸಂಕೇಶ್ವರ ಪಟ್ಟಣದ ಹಿರಿಯರು, ಮಾರ್ಗದರ್ಶಕರು ಮತ್ತು ದಾನಸೂರ ವ್ಯಕ್ತಿಗಳು ಆದ ಅಪ್ಪ ಸಾಹೇಬ್ ಶಿರಕೋಳಿ ಅವರು ವಹಿಸಿದ್ರೆ, ಬಾಗಲಕೋಟೆಯ ಪದ್ಮಶ್ರೀ ಪ್ರಶಸ್ತಿ ಭಾಜನರು ಆದ ವೆಂಕಪ್ಪ ಅಂಬಾಜಿ ಸುಗತೇಕರ್ ಇವರು ಸತ್ಕಾರ ಮೂರ್ತಿಯಾಗಿ ವೇದಿಕೆ ಅಲಂಕರಿಸಿದ್ದು ಉಳಿಸಿದ್ರು. ಅದರ ಜೊತೆಗೆ ಸಂಸ್ಕೃತಿಯನ್ನ ಉಳಿಸಿದ್ರು. ಮತ್ತೆ ಆ ಹಾಡನ್ನ ಅವ್ರು ಕೊಡ್ಲಿ ಬಿಡ್ಲಿ ಅವ್ರ ಮನೆ ಮುಂದೆ ಹೋಗಿ ಮತ್ತೆ ಅದು ಬಾರಿಸ್ಕೊಂತ ಟ್ಯೂ 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 ಬಾರಿಸ್ಕೊಂತ ಹಾಡ್ತಿದ್ರು ಅವರೆಲ್ಲ. ಅದರಲ್ಲಿ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಕೆಲಸ ಕೊಡೋರು ಕೊಡ್ತಿದ್ರು, ಕೊಡದವ್ರಿಲ್ಲ, ಕೊಡ್ಲಿ ಬಿಡ್ಲಿ. ಆದರೆ ತಮ್ಮ ಕರ್ತವ್ಯ ದೇಶಕ್ಕೆ, ಸಮಾಜಕ್ಕೆ ಅರ್ಪಣೆ ಮಾಡುವಂತ ಕೆಲಸವನ್ನ ಗೊಂದಳಿ ಸಮಾಜ ಮೊದಲಿನಿಂದ ಮಾಡಿಕೊಂಡು ಬಂತಕ್ಕಂಥ ಒಂದು ಇತಿಹಾಸ ಅದ. ಹಂಗಾಗಿ ಸುಗದೇವರು ಬಹಳಷ್ಟು ಅದೆಲ್ಲ ಕೆಲಸ ಮಾಡಿದ್ದು ನೋಡಿ ಅವರಿಗೆ ಪದ್ಮಶ್ರೀ ಬರ್ತಕ್ಕಂಥ ಒಂದು ವ್ಯವಸ್ಥೆ ಬಂತು. ನೋಡಿ, ಎಲ್ಲಿ ಹುಡುಕ್ತಾರೋ ಏನೋ ಗೊತ್ತಾಗೋದಿಲ್ಲ. ಸುಮಾರು ನಾನೀಗ ಒಂದು 10-20 ವರ್ಷದಿಂದ ನೋಡ್ತಾ ಇದ್ದೇನೆ. ಏನು ಈ ಪದ್ಮಶ್ರೀ, ಪದ್ಮಭೂಷಣ ಇವೆಲ್ಲ ಸಿಗ್ತಿದ್ದು ಮೊದಲು ಯಾರ್ಯಾರಿಗೂ ಸಿಗ್ತಿದ್ದು ಎಲ್ಲ ಒಟ್ಟು. ಈಗ ಯಾರಿಗೂ ಗೊತ್ತಿಲ್ಲಾರ್ದರು ದೇಶವನ್ನು ಉಳಿಸಿದವ್ರು, ಸಂಸ್ಕೃತಿಯನ್ನ ಉಳಿಸಿದವ್ರು, ಜನತೆಗೆ ಕಲ್ಯಾಣವಂತ ಮಾಡಿದವ್ರು, ಅಂಥವರನ್ನ ಹುಡುಕಿ ಕೊಡ್ತಕ್ಕಂಥ ಕೆಲಸವನ್ನ ಏನು ಮಾಡಿದ್ದಾರೆ, ಇದೊಂದು ವಿಶೇಷ. ಈ ಕಾರ್ಯಕ್ರಮಕ್ಕೆ ಇಡೀ ಗೊಂದಳಿ ಸಮಾಜದ ಹಿರಿಯರು, ಯುವಕರು, ಮಹಿಳೆಯರು, ಊರಿನ ಗಣ್ಯಮಾನ್ಯರು ಮತ್ತು ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.